ವೆಲ್ಕಮ್ ಬ್ಯಾಕ್. ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸದಂತ ಯುವ ವೈದ್ಯರಿಗೆ ಆರೋಗ್ಯ ಇಲಾಖೆ ದಂಡಾಸ್ತ್ರದ ಪ್ರಯೋಗವನ್ನು ಮಾಡ್ತಾ ಇದೆ. ಯುವ ವೈದ್ಯರು ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋದು ಸರ್ಕಾರದ ನಿಯಮ. ನೇಮಕ ಸಂದರ್ಭದಲ್ಲೇ ಈ ನಿಯಮ ಅವರಿಗೆ ಆ ನಿಯಮದ ಸ್ಪಷ್ಟ ಅರಿವಿದೆ. ಆದರೆ ಮಾಡದಂಥ ವೈದ್ಯರಿಗೆ ಈಗ ದಂಡ ವಿಧಿಸೋದಕ್ಕೆ ಸರ್ಕಾರ ಮುಂದಾಗಿರೋದು, ಆರೋಗ್ಯ ಇಲಾಖೆ ಮುಂದಾಗಿರೋದು. 208 ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇಲಾಖೆ ದಂಡ ವಿಧಿಸಿದೆ. 1 ತಿಂಗಳ ಒಳಗಾಗಿ ದಂಡದ ಮೊತ್ತವನ್ನು ಪಾವತಿಸಿ ಅಂತ ಸೂಚಿಸಲಾಗಿದೆ. 1 ವರ್ಷ ಗ್ರಾಮೀಣ ಸೇವೆಗೆ ಹಾಜರಾಗಬೇಕು ಅನ್ನೋದು ನೇಮಕಾತಿ ಸಂದರ್ಭದಲ್ಲೇ ಅವರಿಗೆ ಸ್ಪಷ್ಟಪಡಿಸಲಾಗಿರುತ್ತೆ. ಆದರೆ ಅದನ್ನು ಮಾಡಿರಲಿಲ್ಲ ಅಂಥ ವೈದ್ಯರಿಗೆ ಈಗ ದಂಡಾಸ್ತ್ರ ಪ್ರಯೋಗ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ನೇಮಕ ಸಂದರ್ಭದಲ್ಲೇ ಇದರ ಸ್ಪಷ್ಟ ಕಲ್ಪನೆ ವೈದ್ಯರಿಗಿರುತ್ತೆ, ಆದರೂ ಯಾಕೆ ಮಾಡಲ್ಲ? ಗ್ರಾಮೀಣ ಸೇವೆ ಅಂತಂದ್ರೆ ಅಷ್ಟೊಂದು ಅಸಡ್ಡೆ ಯಾಕೆ ವೈದ್ಯರಿಗೆ? ರಕ್ಷಿತ್, ಈ ರೀತಿಯಾಗಿ ಅಸಡ್ಡೆ ತೋರಿದಂತಹ ಒಂದು ಯುವ ವೈದ್ಯರಿಗೆ ಇದೀಗ 15 ಲಕ್ಷ ರೂಪಾಯಿ ದಂಡ ಹಾಕುವಂತಹ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡುವಂತದ್ದು. ಒಟ್ಟು 208 ಜನ ಯುವ ವೈದ್ಯರಿಗೆ ತಲಾ 15 ಲಕ್ಷ ರೂಪಾಯಿನ ದಂಡ ಕಟ್ಟಬೇಕು. 30 ದಿನದ ಒಳಗಾಗಿ ದಂಡ ಕಟ್ಟದೇ ಹೋದ್ರೆ ಅವರಿಗೆ ಮುಂದಿನ ಬರುವಂತಹ ದಿನಗಳಲ್ಲಿ KMCಯಲ್ಲಿ ನೋಂದಣಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರುವಂತದ್ದು. ಯಾವುದೇ ಒಬ್ಬ ಯುವ ವೈದ್ಯ ಏನು MBBS ಮುಗಿದ ನಂತರದಲ್ಲಿ ಆತ 1 ವರ್ಷಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಸೇವೆನ ಸಲ್ಲಿಸಬೇಕು. ಸೇವೆ ಸಲ್ಲಿಸಿದ್ರೆ ಮಾತ್ರ ಅವರಿಗೆ ಕರ್ನಾಟಕ ವೈದ್ಯಕೀಯ ಪರಿಷತ್ನಲ್ಲಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅರ್ಹ ಇರುತ್ತೆ. KMCಯಲ್ಲಿ ನೋಂದಣಿ ಮಾಡ್ಕೊಂಡ್ರೆ ಮಾತ್ರ ಅವರು ರೋಗಿಗಳಿಗೆ ಚಿಕಿತ್ಸೆ ಕೊಡೋಕೆ ಅವಕಾಶ ಇರುತ್ತೆ, ಖಾಸಗಿ ಆಸ್ಪತ್ರೆಯಲ್ಲಿ ಉದ್ಯೋಗ ಸಿಗುತ್ತೆ. ಆದ್ರೆ ಕೆಲವೊಂದಿಷ್ಟು ಈ 208 ಜನ ವೈದ್ಯರೇನಿದ್ದಾರೆ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಸೇವೆನ ಸಲ್ಲಿಕೆ ಮಾಡದಿರುವಂತಹ ಕಾರಣಕ್ಕಾಗಿ ಅವರಿಗೆ 15 ಲಕ್ಷ ರೂಪಾಯಿನ ದಂಡ ಹಾಕುವಂತಹ ಕೆಲಸವನ್ನ ಈಗ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಕೆಲವೊಂದಿಷ್ಟು ವೈದ್ಯರು ಏನ್ ಮಾಡ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ನಾವ್ ಯಾಕೆ ಹೋಗ್ಬೇಕು ಅನ್ನೊಂದು ಅಸಡ್ಡೆ ತೋರುವಂತಹ ಕೆಲಸವನ್ನ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಒಂದು ಸೇವೆಗಳನ್ನ ಮಾಡೋದಿಲ್ಲ. ಹೀಗಾಗಿ ಅಂತವರಿಗೆ ಬಿಸಿ ಮುಟ್ಟಿಸಬೇಕಂತ ಹೇಳ್ಬಿಟ್ಟು ಈಗ ಆರೋಗ್ಯ ಇಲಾಖೆ ಈ ರೀತಿಯಾದಂತಹ ಒಂದು ಆದೇಶ ಮಾಡಿದೆ. 15 ಲಕ್ಷ ರೂಪಾಯಿನ 30 ದಿನದ ಒಳಗಾಗಿ ಕಟ್ಟದೆ ಹೋದ್ರೆ ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಒಂದು ಖಡಕ್ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.